ಭರ್ತಿಪಾಡಿಯವರು ಬಸ್ ಮಾಲೀಕರ ಸಂಘದ ಅಧ್ಯಕ್ಷರಾದ ಮೂಲಕ ತುಂಬ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಅದೊಂದು ಒಳ್ಳೆಯ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ನಾನು ಇಲ್ಲಿ ಇಬ್ಬರನ್ನ ಈ ವೇದಿಕೆಯಲ್ಲಿ ಅಭಿನಂದನೆಯನ್ನು ಮಾಡಲೇಬೇಕು. ಒಂದು ನಮ್ಮ ಮಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿರುವ ಸುಧೀರ್ ಕುಮಾರ್ ರೆಡ್ಡಿ ಸರ್ ಅವರು. ಯಾಕೆಂದರೆ ಅವರು ಬಂದ ಮೇಲೆ ಈ ಮಂಗಳೂರಲ್ಲಿ ಡ್ರಗ್ಸಿನಂಥ ಏನು ಕೇಸಸ್ ಬಂದರೂ ಕೂಡ ಅದನ್ನು ಅಧಿಕಾರಿಗಳಿಗೆ ಫ್ರೀಯಾಗಿ ಹ್ಯಾಂಡಲ್ ಮಾಡಲಿಕ್ಕೆ ಬಿಟ್ಟ ಕಾರಣ ಇವತ್ತು ರವಿ ಸರ್ ಅವರಿಗೆ ಕತೆ ಹೇಳ್ತಾ ಇದ್ದೆ, ಯಾವ ರೀತಿಯಲ್ಲಿ ಡ್ರಗ್ಸನ್ನು ನಿರ್ನಾಮ ಮಾಡುವಲ್ಲಿ ಪೊಲೀಸ್ ಆಯುಕ್ತರು ಒಂದು ಬೋಲ್ಡ್ ಸ್ಟೆಪ್ಪನ್ನು ತಗೊಂಡಿದ್ದಾರೆ ಅಂತೇಳಿ. ಖಂಡಿತವಾಗಿಯೂ ಈ ಒಂದು ಸುಧೀರ್ ಕುಮಾರ್ ರೆಡ್ಡಿ ಅಂತ ಒಬ್ಬರು ಒಳ್ಳೆಯ ಆಯುಕ್ತರು ಮಂಗಳೂರಿಗೆ ಬಂದ ಕಾರಣ ಇವತ್ತು ನಮ್ಮಲ್ಲಿ ಡ್ರಗ್ಸ್ ಸಂಬಂಧಿಸಿದಂತೆ ತುಂಬ ಕೇಸುಗಳು ಮತ್ತು ಈ ಸಂಬಂಧ ವಿದ್ಯಾರ್ಥಿಗಳಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಜಾಗೃತಿ ಮತ್ತು ಅದನ್ನು ಯಾರು ಸರಬರಾಜು ಮಾಡ್ತಾರೆ, ಸಪ್ಲೈ ಮಾಡ್ತಾರೆ, ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡ ಕಾರಣ ನಗರದಲ್ಲಿ 50% ಡ್ರಗ್ಸ್ ಒಂದು ಮಾರಾಟ ಕೂಡ ಕಮ್ಮಿಯಾಗಿದೆ ಮತ್ತು ಬಳಕೆ ಕೂಡ ಕಮ್ಮಿಯಾಗಿದೆ. ಅದಕ್ಕೆ ಬೇಕಾಗಿ ನಾನು ವಿಶೇಷವಾಗಿ ಮಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿರುವ ಸುಧೀರ್ ಕುಮಾರ್ ರೆಡ್ಡಿ ಸರ್ ಹಾಗೆ DCP ಸರ್ಗಳಾಗಿ ನಮ್ಮ ರವಿ ಸರ್ ಅವರು, ಉಮೇಶ್ ಸರ್ ಅವರು ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದರೊಟ್ಟಿಗೆ ನಮ್ಮೊಟ್ಟಿಗೆ ಬಸ್ಸು ಮಾಲೀಕರ ಸಂಘ ನಮಗೆ ಅವರ ಒಂದು ಕಾರ್ಯಕ್ರಮಗಳು, ಅದರಲ್ಲೂ ಕೂಡ ವಿಶೇಷವಾಗಿ ಪತ್ರಕರ್ತರ ಸಂಘಕ್ಕೆ ಇವತ್ತು ಸಂಘದ ಸದಸ್ಯರಿಗೆ ಸುಮಾರು 86 ಮಂದಿಗೆ ಉಚಿತ ಬಸ್ ಪಾಸನ್ನು ಕೂಡ ಬಸ್ಸು ಮಾಲೀಕರ ಸಂಘದ ಅಧ್ಯಕ್ಷರು ಕೊಟ್ಟಿದ್ದಾರೆ. ಅದರಿಂದ ನಮ್ಮ ತುಂಬ ಜನ ಪತ್ರಕರ್ತರು ಕೂಡ ಒಂದು ವರದಿಗೆ ಹೋಗುವವರಿಗೆ ಕೆಲ ಮಂದಿಗೆ ಭಾಳಷ್ಟು ಸಹಾಯವಾಗಿದೆ. ಇವತ್ತು ಡ್ರಗ್ಸನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡುವಲ್ಲಿ ಸಾರ್ವಜನಿಕರ ಸಹಕಾರ, ಅದರಲ್ಲೂ ಕೂಡ ವಿದ್ಯಾರ್ಥಿಗಳ ಸಹಕಾರ ಅತಿ ಮುಖ್ಯವಾಗಿದೆ. ಹಾಗಾಗಿ ರೋಶನಿ ನಿಲಯ ಇವತ್ತು ವಿದ್ಯಾರ್ಥಿಗಳು ಮತ್ತು ಇಲ್ಲಿಯ ಉಪನ್ಯಾಸಕ ವರ್ಗದವರು, ಡೀನ್ ಹಾಗೆ ಪ್ರಾಂಶುಪಾಲರು ಇದರೊಟ್ಟಿಗೆ ಕೈ ಜೋಡಿಸಿದ ಕಾರಣ ಇವತ್ತು ಬೀದಿ ನಾಟಕ ಕಾರ್ಯಕ್ರಮ ಕೂಡ ಇಲ್ಲಿ ಆಗಲಿಕ್ಕಿದೆ. ಹಾಗಾಗಿ ಮತ್ತೊಮ್ಮೆ ನಾನು ಬಸ್ಸು ಮಾಲೀಕರ ಸಂಘಕ್ಕೂ ಹಾಗೂ ಪೊಲೀಸ್ ಇಲಾಖೆಗೂ, ಅದರಲ್ಲೂ ಕೂಡ ವಿಶೇಷವಾಗಿ ಪೊಲೀಸ್ ಆಯುಕ್ತರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದ.